ಗೊರಕೆ ಹೊಡೆಯುವಂತಹ ಸಾಧಕನಿಗೂ ಕೂಡ ಗರಿಕೆ ಹುಲ್ಲು ಬುದ್ಧಿಯನ್ನ ಕಲಿಸುತ್ತದೆ. ಸೋತು ಸುಣ್ಣವಾಗಿರುವಂತಹ ಛಲಗಾರನಿಗೆ ಸೋಲೆ ಮತ್ತಷ್ಟು ಬಲವನ್ನ ಹೆಚ್ಚಿಸುತ್ತದೆ. ನಂಬಿ ಬದುಕುವುದೇ ಬೇರೆ, ನಂಬಿಸುತ್ತಾ ಬದುಕುವುದೇ ಬೇರೆ. ನಂಬಿ ಬದುಕುವುದರಲ್ಲಿ ಪ್ರೀತಿ ಎನ್ನುವುದು ಇರುತ್ತದೆ, ನಂಬಿಸುತ್ತಾ ಬದುಕುವುದರಲ್ಲಿ ಸ್ವಾರ್ಥ ಎನ್ನುವುದು ಇರುತ್ತದೆ. ಒಬ್ಬರು ಪರಿಪೂರ್ಣರಾಗಲು ಯಾವುದೇ ರೀತಿಯ ಮಾರ್ಗ ಇಲ್ಲ ಪರಿಗಣಿಸುತ್ತದೆ. ಕರಗತ ಮಾಡಿಕೊಳ್ಳುವಂತಹ ದಾರಿಯೇ ಸರದಿ ನಿಮ್ಮದಾಗುತ್ತದೆ. ಜೀವನ ಅನ್ನುವುದು ಸೋಲು ಗೆಲುವಿನ ಆಟ. ಗೆದ್ದವರಿಗೆ ಸೋಲಬಾರದು ಎನ್ನುವಂತಹ ಭಯ ಇದ್ದರೆ ಸೋತವನಿಗೆ ಗೆಲ್ಲಲೇಬೇಕು ಎನ್ನುವಂತಹ ಛಲ ಇರುತ್ತದೆ. ಸುಖದಲ್ಲಿ ನಿಮ್ಮ ಜೊತೆ ಎಲ್ಲರೂ ಕೂಡ ಇರುತ್ತಾರೆ, ಸಂತೋಷದಲ್ಲಿ ಎಲ್ಲರೂ ಕೂಡ ನಿಮ್ಮ ಜೊತೆ ಭಾಗಿ ಆಗುತ್ತಾರೆ. ಆದರೆ ಕಷ್ಟದಲ್ಲಿ ನಿಮ್ಮ ಜೊತೆ ಭಾಗಿ ಆಗುವವರು ನೀವು ನಂಬಿರುವಂತಹ ನಿಮ್ಮ ಆ ಪರಮಾತ್ಮ ಒಬ್ಬನೇ. ಪರಮಾತ್ಮ ಎನ್ನುವವನು ಮಾತ್ರ ಕಷ್ಟ ಸುಖ ಎರಡರಲ್ಲಿಯೂ ಕೂಡ ಇರುತ್ತಾನೆ. ಆದರೆ ಮನುಷ್ಯರು ಮಾತ್ರ ಕೇವಲ ಸುಖದಲ್ಲಿ ಮಾತ್ರ ಇದ್ದು ದುಃಖದಲ್ಲಿ ನಾವು ಸಂಬಂಧವೇ ಇಲ್ಲ ಎನ್ನುವಂತೆ ದೂರ ಉಳಿದು ಬಿಡುತ್ತಾರೆ. ಕೋಟ್ಯಾಧಿಪತಿಗಳು ಈ ಮೂರು ತಪ್ಪುಗಳನ್ನು ಯಾವತ್ತಿಗೂ ಕೂಡ ಮಾಡುವುದಿಲ್ಲ. ಒಂದನೆಯದು, ಕೆಟ್ಟವರ ಸಂಘವನ್ನ ಯಾವತ್ತಿಗೂ ಕೂಡ ಅವರು ಮಾಡುವುದಿಲ್ಲ. ವ್ಯಕ್ತಿಯನ್ನ ನೋಡಬೇಕು, ಆತನ ಹಿನ್ನೆಲೆಯನ್ನ ತಿಳಿಯಬೇಕು, ತದನಂತರದಲ್ಲಿ ಆತನ ಜೊತೆಗೆ ಸಂಬಂಧವನ್ನ ಬೆಳೆಸಬೇಕೋ ಮುಂದುವರಿಸಬೇಕು ಎನ್ನುವುದನ್ನ ಯೋಚನೆ ಮಾಡಬೇಕು. ಏಕೆಂದರೆ ಈಗಿನ ಕಾಲದಲ್ಲಿ ನೋಡುವಷ್ಟು ಸರಳವಾಗಿ ಯಾರೂ ಕೂಡ ಇರುವುದಿಲ್ಲ. ಮನುಷ್ಯನಿಗೆ ಪ್ರಸ್ತುತವಾಗಿ ಹೊರಗೊಂದು ಮುಖ ಒಳಗೊಂದು ಮುಖ. ಯಾವಾಗಲೂ ಕೂಡ ನಾವು ಹೊರಗಿನ ಮುಖವನ್ನ ನೋಡಿ ಮಂಕಾಗಬಾರದು, ಒಳಗಿನ ಮುಖವನ್ನ ನೋಡಬೇಕು. ಒಳಗಿನ ಮುಖವನ್ನ ನೋಡಬೇಕು ಎನ್ನುವುದಾದರೆ ಕೊಂಚ ಸಮಯ ಎನ್ನುವುದು ತೆಗೆದುಕೊಳ್ಳುತ್ತದೆ. ತೆಗೆದುಕೊಂಡರೂ ಕೂಡ ಪರವಾಗಿಲ್ಲ. ಮನುಷ್ಯ ಸ್ವಭಾವವಾಗಿ ಹೇಗೆ ವರ್ತಿಸುತ್ತಾನೆ, ಹೇಗೆ ಇರುತ್ತಾನೆ, ಆತನ ಜೀವನ ಶೈಲಿ ಹೇಗಿದೆ ಎನ್ನುವುದನ್ನು ಅರಿಯಬೇಕು. ತದನಂತರದಲ್ಲಿಯೇ ಆತನ ಒಡನೆ ನಾವು ಸಂಬಂಧವನ್ನು ಬೆಳೆಸಬೇಕೋ ಅಥವಾ ಆತನನ್ನು ಬಿಟ್ಟು ದೂರ ಉಳಿದು ಬಿಡಬೇಕು ಎನ್ನುವುದನ್ನು ನಿರ್ಧಾರ ಮಾಡಬೇಕು. ಏಕೆಂದರೆ ಸಮಯ ಎನ್ನುವುದು ಎಲ್ಲವನ್ನೂ ಕೂಡ ಕಲಿಸುತ್ತದೆ. ಸಮಯಕ್ಕೆ ತಕ್ಕಂತೆ ನಾವು ಬದಲಾವಣೆ ಆಗುತ್ತಿರಬೇಕು. ಯಾವ ವ್ಯಕ್ತಿ ಹೇಗೆ ಇರುತ್ತಾನೆ ಎನ್ನುವುದು ತುಂಬಾನೇ ಮುಖ್ಯವಾಗುತ್ತದೆ. ಇನ್ನು ಎರಡನೆಯದು, ಕೋಟ್ಯಾಧಿಪತಿಗಳು ಯಾವತ್ತೂ ಕೂಡ ತಮ್ಮ ಒಂದು ಸಮಯವನ್ನು ವ್ಯರ್ಥವಾಗಿ ಖರ್ಚು ಮಾಡುವುದಿಲ್ಲ. ಸಮಯಕ್ಕೆ ಸರಿಯಾದ ರೀತಿಯಲ್ಲಿ ನಾವು ಅದನ್ನು ಬಳಸಿಕೊಂಡಾಗ ಸಮಯ ಎನ್ನುವುದು ನಮ್ಮ ಜೀವನದಲ್ಲಿ ಅತ್ಯುನ್ನತವಾಗಿರುವಂತಹ ಕೊಡುಗೆಯಾಗಿರುತ್ತದೆ. ಸಮಯ ಎನ್ನುವುದು ಹೇಗೆ ನಾವು ಬಳಸಿಕೊಳ್ಳುತ್ತೇವೆ ಎನ್ನುವುದರ ಮೇಲೆ ಮುಂದೆ ನಮ್ಮ ಜೀವನ ಎನ್ನುವುದು ರೂಪಿತವಾಗುವುದು. ಹಾಗಾಗಿ ಸಮಯವನ್ನು ಸರಿಯಾದ ರೀತಿಯಲ್ಲಿ ಸದುಪಯೋಗ ಮಾಡಿಕೊಳ್ಳುವುದನ್ನು ಮನುಷ್ಯ ಕಲಿಯಬೇಕು. ಹಾಗಾಗಿ ಸಮಯಕ್ಕೆ ಸರಿಯಾಗಿ ಯಾವಾಗ ಹೇಗೆ ವರ್ತಿಸಬೇಕು, ಯಾವಾಗ ಏನನ್ನ ಸಾಧನೆ ಮಾಡಬೇಕು ಎನ್ನುವುದು ತುಂಬಾನೇ ಚೆನ್ನಾಗಿ ತಿಳಿಸುತ್ತದೆ. ಇನ್ನು ಮೂರನೆಯದು, ಕೋಟ್ಯಾಧಿಪತಿ ಆಗಿರುವವರು ತಾವು ದುಡಿದಿರುವಂತಹ ದುಡ್ಡನ್ನ ಕೂಡಿ ಇಡುವುದಿಲ್ಲ. ಕೂಡಿಟ್ಟಿರುವಂತಹ ಹಣ ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಸ್ವತ್ತು ಆಗುವುದಕ್ಕೆ ಸಾಧ್ಯವಿಲ್ಲ. ಅದೆಂದಿಗೂ ಕೂಡ ಪರರ ಸ್ವತ್ತು. ಹಾಗಾಗಿ ಕೋಟ್ಯಾಧಿಪತಿಗಳು ಆಗಿರುವವರು ಅವರು ಎಂದಿಗೂ ಕೂಡ ಹಣವನ್ನು ಕೂಡಿ ಇಡುವುದಿಲ್ಲ. ಅವರು ಬದಲಾಗಿ ಇನ್ನೊಂದು ಯೋಜನೆಗಳಲ್ಲಿ, ಇನ್ನೊಂದು ಕೆಲಸ ಕಾರ್ಯಗಳಲ್ಲಿ ಆ ಹಣವನ್ನು ವಿನಿಯೋಗ ಮಾಡುತ್ತಾರೆ. ಜೀವನದಲ್ಲಿ ನಿನ್ನ ಸಂಬಂಧಿಕರೇ ನಿನ್ನ ಮೊದಲ ಶತ್ರುಗಳು. ಹಾಗಾಗಿ ಇತರರನ್ನ ನಂಬಿದರೂ ಕೂಡ ನಿನ್ನ ಸಂಬಂಧಿಕರನ್ನ ಈಗಿನ ಕಾಲದಲ್ಲಿ ನಂಬುವುದಕ್ಕೆ ಹೋಗಬಾರದು. ಅತಿ ಆತ್ಮೀಯತೆ ಎನ್ನುವುದು ಇರುತ್ತದೆಯೋ ಅಲ್ಲಿಯೇ ಮೋಸ ಎನ್ನುವುದು ಅತಿಯಾಗಿ ನಡೆಯುವುದು. ಹಾಗಾಗಿ ಕಣ್ಣು ಮುಚ್ಚಿ ಯಾರನ್ನೂ ಕೂಡ ನಂಬಬಾರದು. ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಾನೆ, ನನ್ನ ಭಕ್ತರು ಎಂದಿಗೂ ಕೂಡ ನಾಶವಾಗುವುದಿಲ್ಲ ಎಂದು. ಹಾಗೆಯೇ ಕೃಷ್ಣ ಪರಮಾತ್ಮನಲ್ಲಿ ನಮ್ಮ ಯಾವುದೇ ಸಮಸ್ಯೆಗಳು ಇದ್ದರೂ ಕೂಡ ಆತನ ಮುಂದೆ ನಾವು ಹೇಳಿಕೊಂಡಾಗ ಯಾರೂ ಕೂಡ ನಮ್ಮ ಸಹಾಯಕ್ಕೆ ಬರದೇ ಇದ್ದರೂ ಕೂಡ ಪರವಾಗಿಲ್ಲ, ಆ ಭಗವಂತ ಮಾತ್ರ ಬಂದೇ ಬರುತ್ತಾನೆ. ನಮ್ಮ ಎಲ್ಲ ಸಮಸ್ಯೆಗಳಿಗೆ ಒಂದು ಪರಿಹಾರವನ್ನು ಅಂತೂ ಕೊಟ್ಟೇ ಕೊಡುತ್ತಾನೆ. ಹಾಗಾಗಿ ಶ್ರೀಕೃಷ್ಣ ಪರಮಾತ್ಮನನ್ನು ನಂಬಿ ಆತ ಎಲ್ಲವನ್ನೂ ಕೂಡ ನಿವಾರಿಸುತ್ತಾನೆ. ಆತನ ಬಳಿಯಲ್ಲಿ ಎಲ್ಲರನ್ನ ಹೇಗೆ ನೋಡಿಕೊಳ್ಳಬೇಕು, ಯಾವಾಗ ಇತರರಿಗೆ ಅಥವಾ ತನ್ನನ್ನು ನಂಬಿದವರಿಗೆ ಯಾವಾಗ ಏನನ್ನು ಕೊಡಬೇಕು ಎನ್ನುವುದು ಆತನಿಗೆ ತುಂಬ ಚೆನ್ನಾಗಿ ತಿಳಿದಿದೆ. ಆತ ಕಾಲಕ್ಕೆ ಅನುಗುಣವಾಗಿ, ಸಮಯಕ್ಕೆ ಅನುಗುಣವಾಗಿ ತನ್ನ ಎಲ್ಲ ಭಕ್ತರನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಾನೆ. ಕೃಷ್ಣ ಪರಮಾತ್ಮನನ್ನು ನಂಬಿ ಇದುವರೆಗೂ ಯಾರೂ ಕೂಡ ಕೆಟ್ಟವರಾಗಿಲ್ಲ. ಇದುವರೆಗೂ ಯಾರೂ ಕೂಡ ತಮ್ಮ ಜೀವನದ ಒಂದು ನಂಬಿಕೆಯನ್ನು ಕಳೆದುಕೊಂಡಿಲ್ಲ.
ಕೃಷ್ಣ ಪರಮಾತ್ಮ ಎಲ್ಲಿ ಇರುತ್ತಾನೆಯೋ ಅಲ್ಲಿ ವಿಶ್ವಾಸ ಎನ್ನುವುದು ದೃಢವಾಗುವುದು. ಕೃಷ್ಣ ಪರಮಾತ್ಮನನ್ನ ನಂಬಿರುವಂತಹ ಭಕ್ತರಿಗೆ ತಾನಾಗಿಯೇ ದಾರಿಗಳು ಕಾಣಿಸುವುದು. ಕೃಷ್ಣ ಪರಮಾತ್ಮನ ಭಕ್ತಾದಿಗಳಿಗೆ ಎಂದಿಗೂ ಕೂಡ ಸಮಸ್ಯೆಗಳು ಬರುವುದಕ್ಕೆ ಸಾಧ್ಯವಾಗುವುದೇ ಇಲ್ಲ. ಒಂದು ವೇಳೆ ಸಮಸ್ಯೆಗಳು ಉದ್ಭವ ಆದರೆ ಅದನ್ನೆಲ್ಲವನ್ನು ಕೂಡ ನಿವಾರಣೆ ಮಾಡುವಂತಹ ಶಕ್ತಿಯನ್ನ ಆ ಭಗವಂತ ಶ್ರೀಕೃಷ್ಣ ಪರಮಾತ್ಮನು ತನ್ನ ಭಕ್ತರಿಗೆ ಕರುಣಿಸುತ್ತಾನೆ. ಹಾಗಾಗಿ ಕೃಷ್ಣ ಪರಮಾತ್ಮನ ಭಕ್ತರು ನೀವಾಗಿದ್ದರೆ ಈ ಕೂಡಲೇ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಹಾಗೂ ಕಮೆಂಟ್ ಬಾಕ್ಸಲ್ಲಿ ಜೈ ಶ್ರೀ ಕೃಷ್ಣ ಪರಮಾತ್ಮ ಎಂದು ಕಮೆಂಟನ್ನು ಮಾಡಿ. ಸೊ ಕೃಷ್ಣ ಪರಮಾತ್ಮ ಎಂದೊಡನೆ ಸಮಸ್ಯೆಗಳೆಲ್ಲವೂ ಕೂಡ ನಿವಾರಣೆಯಾಗುತ್ತವೆ. ಕೃಷ್ಣ ಪರಮಾತ್ಮನ ಆ ಹೆಸರಲ್ಲಿಯೇ ಆ ಒಂದು ಶಕ್ತಿ ಅಡಗಿದೆ. ಕೃಷ್ಣ ಪರಮಾತ್ಮನನ್ನು ನಂಬಿ ಇದುವರೆಗೂ ಯಾರೂ ಕೂಡ ಕೆಟ್ಟವರಾಗಿರುವುದಕ್ಕೆ ಸಾಧ್ಯವೇ ಇಲ್ಲ. ಸದಾಕಾಲ ನೀವು ಧರ್ಮದ ದಾರಿಯಲ್ಲಿ, ಸತ್ಯದ ದಾರಿಯಲ್ಲಿ ನಿಷ್ಠೆಯಿಂದ ನಿಮ್ಮ ಕೆಲಸಗಳನ್ನು ಮಾಡುತ್ತಾ ಸಾಗಿ ಆ ಕೃಷ್ಣ ಪರಮಾತ್ಮನು ನಿಮಗೆ ಕಾಲಕ್ಕೆ ಅನುಗುಣವಾಗಿ ಯಾವುದನ್ನು ಕರುಣಿಸಬೇಕೋ ಅದನ್ನು ಖಂಡಿತವಾಗಿಯೂ ಕೂಡ ಕರುಣಿಸಿಯೇ ಕರುಣಿಸುತ್ತಾನೆ. ಕೃಷ್ಣ ಪರಮಾತ್ಮನ ಮೇಲೆ ನಂಬಿಕೆ ಎನ್ನುವುದು ಇರಲಿ. ಯಾವಾಗ ನಿಮ್ಮ ನಂಬಿಕೆ ಎನ್ನುವುದು ಗಟ್ಟಿಯಾಗಿ ಇರುತ್ತದೆಯೋ ಆಗ ಕೃಷ್ಣ ಪರಮಾತ್ಮನು ಎಲ್ಲವನ್ನೂ ಕೂಡ ನಿಮಗೆ ನೀಡುತ್ತಾನೆ. ಕೃಷ್ಣ ಪರಮಾತ್ಮ ಎಂದೊಡನೆ ಸಮಸ್ಯೆಗಳೇ ದೂರವಾಗುವುದು. ವಿರೋಧ ಅನ್ನುವುದು ಇಲ್ಲದೆ ಹೋದರೆ ವ್ಯಕ್ತಿ ಪರಿಪೂರ್ಣ ಆಗುವುದಕ್ಕೆ ಸಾಧ್ಯವೇ ಇಲ್ಲ. ಗಾಳಿಪಟ ಆರಂಭಕ್ಕೆ ಏರಬೇಕು ಎಂದರೆ ಗಾಳಿಯ ವಿರುದ್ಧವೇ ಸಾಗಬೇಕು. ಹಾಗೆಯೇ ಜೀವನದಲ್ಲಿ ನಾವು ಅಂದುಕೊಂಡಿರುವಂತಹ ಗೆಲುವನ್ನಾಗಲಿ ಅಂದುಕೊಂಡ ದಾರಿಯಲ್ಲಿ ಸಾಗಬೇಕು ಎನ್ನುವುದಾದರೆ ನಮ್ಮ ವಿರೋಧವಾಗಿ ವಿರುದ್ಧವನ್ನು ಮಾಡುವಂಥವರು, ನಮ್ಮ ವಿರುದ್ಧ ಅನೇಕ ರೀತಿಯ ಇಲ್ಲ ಸಲ್ಲದ ಹೇಳಿಕೆಗಳನ್ನು ಕೊಡುವಂಥವರು, ನಮ್ಮ ವಿರೋಧಿಗಳ ನಡುವೆಯೂ ಕೂಡ ನಾವು ಎದ್ದು ನಿಲ್ಲುವುದನ್ನು ಕಲಿಯಬೇಕು. ಅಂಥವರು ಇದ್ದಾಗಲೇ ನಮ್ಮ ಜೀವನಕ್ಕೆ ಒಂದು ಅರ್ಥ ಎನ್ನುವುದು ಸಿಗುವುದಕ್ಕೆ ಸಾಧ್ಯವಾಗುವುದು. ಹಾಗಾಗಿ ವಿರೋಧಿಗಳು ಇದ್ದಾರೆ ಎನ್ನುವುದಾದರೆ ನೀವು ಎಂದಿಗೂ ಕೂಡ ಅವರ ಮಾತುಗಳಿಗಾಗಲಿ ಅವರ ನಡತೆಗಳಿಗಾಗಲಿ ಹೆದರಬಾರದು. ಸದಾಕಾಲ ನಿಮ್ಮ ಗುರಿಗಳತ್ತ ಗಮನವನ್ನು ಕೊಡಬೇಕು. ಒಬ್ಬರಿಂದ ನಾವು ಹಾಕಿದಂತಹ ಕಣ್ಣೀರು, ನಾವು ಪಟ್ಟಂತಹ ವೇದನೆ ನಿಜವೇ ಆದರೆ ಆ ಭಗವಂತನೇ ಕಾಲಕ್ಕೆ ಸರಿಯಾಗಿ ತಪ್ಪದೆ ಬುದ್ಧಿಯನ್ನು ಕಲಿಸುತ್ತಾನೆ. ಸ್ವಲ್ಪ ತಾಳ್ಮೆ ಎನ್ನುವುದು ನಮ್ಮಲ್ಲಿರಬೇಕು. ಕಾಯುವಂತಹ ತಾಳ್ಮೆಯು ನಮ್ಮಲ್ಲಿರಬೇಕು. ಜೀವನದಲ್ಲಿ ನಿಮ್ಮನ್ನು ಯಾರೂ ನಂಬುತ್ತಿಲ್ಲ ಎಂದು ಕೊರಗಬೇಡಿ. ನಂಬುವುದಕ್ಕೆ ಇಲ್ಲಿ ಯಾರೂ ಕೂಡ ಪರಿಪೂರ್ಣರಲ್ಲ. ಎಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಒಂದಲ್ಲ ಒಂದು ವಿಷಯಗಳಲ್ಲಿ ಅಪರಿಪೂರ್ಣರೇ. ಆದರೆ ನಿನ್ನನ್ನು ಆ ಭಗವಂತ ನಂಬುತ್ತಾನೆ. ಭಗವಂತನಿಗೆ ಮಾತ್ರ ನೀನು ನಿನ್ನ ಎಲ್ಲ ಕಷ್ಟಗಳನ್ನು, ನಿನ್ನ ವೇದನೆಗಳನ್ನು ಹಂಚಿಕೋ. ಆತನಿಗೆ ಚೆನ್ನಾಗಿ ತಿಳಿದಿದೆ. ದೇವರ ಮೊರೆಯಲ್ಲಿ ನಿನ್ನ ಕಷ್ಟಗಳನ್ನು, ನೋವುಗಳನ್ನು ಹೇಳಿಕೋ. ಪ್ರತಿಯೊಂದು ಕತ್ತಲೆ ಮನೆಗೂ ಕೂಡ ಬೆಳಕಿನ ದಾರಿಗಾಗಿ ಒಂದು ಕಿಟಕಿ, ಒಂದು ದಾರಿ ಎನ್ನುವುದು ಇದ್ದೇ ಇರುತ್ತದೆ. ಅದೇ ರೀತಿ ನಮ್ಮ ಕಷ್ಟದ ಜೀವನದಲ್ಲಿಯೂ ಕೂಡ ಸುಖದ ಒಂದು ದಾರಿಗಾಗಿ ಒಂದು ಬಾಗಿಲು ಎನ್ನುವುದು ಇದ್ದೇ ಇರುತ್ತದೆ. ಆ ಬಾಗಿಲು ಯಾವುದು ಎನ್ನುವುದನ್ನು ನಾವು ಮೊದಲು ಅರಿತುಕೊಳ್ಳಬೇಕು. ಕೃಷ್ಣ ಪರಮಾತ್ಮ ಇದ್ದಾನೆಂದರೆ ಎಲ್ಲ ಬಾಗಿಲುಗಳು ತೆರೆಯುತ್ತದೆ. ಕೃಷ್ಣ ಪರಮಾತ್ಮನಲ್ಲಿ ನಂಬಿ, ಕೃಷ್ಣ ಪರಮಾತ್ಮನಲ್ಲಿ ಧ್ಯಾನವನ್ನು ಮಾಡಿ, ಕೃಷ್ಣ ಪರಮಾತ್ಮನನ್ನು ನನ್ನ ಉಸಿರು ಎಂದು ಭಾವಿಸಿ ಎಲ್ಲವೂ ಒಳ್ಳೆಯದೇ ಆಗುವುದು. ದೇವರನ್ನ ನಂಬಿ ಜೀವನವನ್ನು ಮಾಡಿ, ಮನುಷ್ಯರನ್ನ ನಂಬಿ ಅಲ್ಲವೇ ಅಲ್ಲ. ಏಕೆಂದರೆ ಮನುಷ್ಯನಿಗೆ ಈಗಿನ ಒಂದು ಸ್ಥಿತಿಗತಿಗಳಲ್ಲಿ ನಂಬಿಕೆ ಎನ್ನುವುದಾಗಲಿ ನಿಯತ್ತು ಎನ್ನುವುದಾಗಲಿ ಇಲ್ಲವೇ ಇಲ್ಲ. ಕೇವಲ ಸ್ವಾರ್ಥ ಎನ್ನುವುದು ಮಾತ್ರ ತುಂಬಿ ತುಳುಕುತ್ತಿದೆ. ಹಾಗಾಗಿ ಕಣ್ಣು ಮುಚ್ಚಿ ಯಾರನ್ನೂ ಕೂಡ ಅಂದವಾಗಿ ನೋಡಲೇಬಾರದು. ಏಕೆಂದರೆ ನಾವು ಕಣ್ಣು ಮುಚ್ಚಿ ನಂಬುವಷ್ಟರಲ್ಲಿಯೇ ನಮ್ಮ ಬೆನ್ನಿಗೆ ಚೂರಿಯನ್ನು ಹಾಕುವಂತಹ ಕಿಡಿಗೇಡಿಗಳು ಈಗಿನ ಸಮಾಜದಲ್ಲಿ ವಾಸವಾಗಿದ್ದಾರೆ. ಹಾಗಾಗಿ ಯಾರನ್ನೂ ಕೂಡ ನಂಬುವುದಕ್ಕೆ ಹೋಗಬಾರದು. ಕಷ್ಟಗಳ ಒಂದು ಭಾರವನ್ನು ಸಾಧ್ಯವಾದಷ್ಟು ತಡೆದುಕೊಳ್ಳಬೇಕು. ಯಾವುದೇ ಕಾರಣಕ್ಕೂ ಕೂಡ ನಾವು ಹೆದರಿ ಕುಸಿಯಬಾರದು. ಖಂಡಿತ ನಿನಗೂ ಒಂದು ದಿನ ಒಳ್ಳೆಯ ಸಮಯ ಎನ್ನುವುದು ಬಂದೇ ಬರುತ್ತದೆ. ನೊಂದವರಿಗೂ ಒಂದು ದಿನ ನಗುವಂತಹ ವೇಳೆ ಬಂದೇ ಬರುತ್ತದೆ.
ಸದಾ ಕಾಲ ನಿನ್ನ ಮೇಲೆ ನೀನು ನಂಬಿಕೆಯನ್ನು ಇಡು. ನಿನ್ನ ಆತ್ಮವಿಶ್ವಾಸದ ಮೇಲೆ ನೀನು ನಂಬಿಕೆಯನ್ನು ಇಡು. ನೀನು ಮಾಡುತ್ತಿರುವಂತಹ ಕೆಲಸದ ಮೇಲೆ ನೀನು ನಂಬಿಕೆಯನ್ನು ಇಡು. ಕೆಲಸಗಳಲ್ಲಿ ದೊಡ್ಡದ್ದು ಸಣ್ಣದ್ದು ಎನ್ನುವುದು ಇಲ್ಲ. ಯಾವುದೇ ಕೆಲಸವಾದರೂ ಕೂಡ ಪ್ರಾಮಾಣಿಕತೆ ಎನ್ನುವುದು ನಮ್ಮಲ್ಲಿರಬೇಕು. ಹಾಗೂ ನಿರಂತರವಾಗಿ ಶ್ರಮವನ್ನು ವಹಿಸುವಂತಹ ತಾಳ್ಮೆ ನಮ್ಮಲ್ಲಿರಬೇಕು. ಆಗ ದೇವರು ಯಾವಾಗ ನಿಮಗೆ ನಿಮ್ಮ ಕಷ್ಟಗಳಿಗೆ ಪರಿಹಾರವನ್ನು ಸೂಚಿಸಬೇಕು ಎಂದು ಬಯಸುತ್ತಾನೆಯೋ ಆ ಘಳಿಗೆ ಬಂದಾಗ ಖಂಡಿತವಾಗಿಯೂ ನಿಮ್ಮ ಎಲ್ಲ ಶ್ರಮಕ್ಕೆ ತಕ್ಕ ರೀತಿಯ ಪರಿಹಾರವನ್ನು ಕೊಟ್ಟೇ ಕೊಡುತ್ತಾನೆ. ನಂಬಿಕೆಯ ಜೊತೆಗೆ ತಾಳ್ಮೆಯೂ ಇರಲಿ. ಆತುರದ ಒಂದು ನಿರ್ಧಾರವನ್ನು ಬದುಕಿನಲ್ಲಿ ಎಂದಿಗೂ ಕೂಡ ತೆಗೆದುಕೊಳ್ಳಬೇಡಿ. ಅದು ಒಂದು ರೀತಿಯ ಬೆಂಕಿಗೆ ನಮ್ಮನ್ನ ತಳ್ಳುತ್ತದೆ. ಅರಿತು ಮಾಡುವಂತಹ ನಿರ್ಧಾರಗಳು ಬದುಕಿಗೆ ಬೆಳಕನ್ನು ತೋರಿಸುತ್ತದೆ. ನಂಬಿಕೆ ತಾಳ್ಮೆ ನಮ್ಮಲ್ಲಿ ಇದ್ದರೆ ಅದರ ಒಂದು ಫಲ ಮುಂದೊಂದು ದಿನ ಸಿಹಿಯನ್ನ ಕೊಟ್ಟೇ ಕೊಡುತ್ತದೆ. ನಿನ್ನ ಜೀವನದ ನಿರ್ಧಾರಗಳು ನಿನ್ನ ಕೈಯಲ್ಲಿಯೇ ಇರಲಿ, ಬೇರೆಯವರ ಕೈಗೆ ಕೊಡಬೇಡ. ನಿನ್ನ ಜೀವನವೇ ಹಾಳಾಗಿ ಹೋಗುತ್ತದೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ನಿನ್ನ ಅಮೂಲ್ಯವಾಗಿರುವಂತಹ ಜೀವನದ ಒಂದು ನಿರ್ಧಾರವನ್ನು ನೀನೇ ಮಾಡಬೇಕು. ಯಾರ ಕೈಯಲ್ಲೂ ಕೂಡ ನಿನ್ನ ಜೀವನದ ಮೌಲ್ಯವಾಗಿರುವಂತಹ ನಿರ್ಧಾರವನ್ನು ತೆಗೆದುಕೊಳ್ಳುವುದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಬೇಡ. ಅವರು ನಿಮ್ಮ ಇಡೀ ಜೀವನವೇ ಸರ್ವನಾಶವಾಗುವಂತಹ ನಿರ್ಧಾರವನ್ನು ಕೊಡಬಹುದು. ಹಾಗಾಗಿ ಯಾರ ಬಳಿಯಲ್ಲೂ ಕೂಡ ನಿಮ್ಮ ಜೀವನದ ನಿರ್ಧಾರವನ್ನಾಗಲಿ ಅಥವಾ ನೀವು ಇತರರ ಮೇಲೆ ಅವಲಂಬಿತರಾಗಿ ಜೀವನವನ್ನು ಕಳೆಯುವುದಕ್ಕೆ ಹೋಗಬೇಡಿ. ಸೌಂದರ್ಯದ ಬಗ್ಗೆ ಕನಸು ಕಾಣಬೇಡಿ. ಅದು ನಿಮ್ಮ ಬದುಕನ್ನ ಹಾಳು ಮಾಡುತ್ತದೆ. ಬದುಕಿನ ಬಗ್ಗೆ ಕನಸನ್ನ ಕಾಣಿರಿ. ಅದು ನಿಮ್ಮ ಜೀವನದಲ್ಲಿ ಸೌಂದರ್ಯವನ್ನು ತಂದುಕೊಡುತ್ತದೆ. ಹಾಗಾಗಿ ಯಾವಾಗಲೂ ಕೂಡ ಸೌಂದರ್ಯದ ಬಗೆಗೆ ಯೋಚನೆಯನ್ನು ಮಾಡುತ್ತಾ ಕೂರಬಾರದು. ಎಂದಿಗೂ ಕೂಡ ನಾವು ನಮ್ಮ ಬೆಳವಣಿಗೆಗಳ ಬಗ್ಗೆ ಯೋಚನೆಯನ್ನು ಮಾಡಬೇಕು. ಯಾರು ಯಾರನ್ನೂ ಕೂಡ ಉದ್ಧಾರ ಮಾಡುವುದಕ್ಕೆ ಸಾಧ್ಯವೇ ಇಲ್ಲ. ಯಾರು ಯಾರನ್ನೂ ಕೂಡ ಹಾಳು ಮಾಡುವುದಕ್ಕೂ ಆಗುವುದಿಲ್ಲ. ಅವರವರ ಯೋಚನೆಯೇ ಅವರ ಉದ್ಧಾರಕ್ಕೆ ಹಾಗೂ ಅವರು ಹಾಳಾಗುವುದಕ್ಕೆ ಮೂಲ ಕಾರಣವಾಗಿರುತ್ತದೆ. ಹಾಗಾಗಿ ಸದಾಕಾಲ ನಾವು ಮಾಡುವಂತಹ ಯೋಚನೆಗಳು ನಮ್ಮ ಬೆಳವಣಿಗೆಯ ಕುರಿತು ಆಗಿರಬೇಕು. ಇನ್ನೊಬ್ಬರನ್ನ ಹೀಯಾಳಿಸುವುದಾಗಲಿ, ಇನ್ನೊಬ್ಬರ ಜೀವನದಲ್ಲಿ ಕಲ್ಲನ್ನು ಎಸೆಯುವುದಾಗಲಿ ಅಥವಾ ಬೇರೆಯವರ ದಾರಿಯನ್ನು ತಪ್ಪಿಸುವಂತಹ ಕೆಲಸವನ್ನು ಮಾಡಲೇಬಾರದು. ನಾವು ಇತರರಿಗೆ ಮಾಡಿದ್ದೇ ದೇವರು ನಮಗೂ ಕೂಡ ಮಾಡುತ್ತಾನೆ ಎನ್ನುವಂತಹ ಅರಿವನ್ನು ಇಟ್ಟುಕೊಂಡು ಜೀವನವನ್ನು ಮಾಡಬೇಕು. ಪ್ರಯತ್ನವೇ ಪಡದೆ ದೇವರನ್ನು ದೂರುವ ಬದಲು ಯಾವ ನಿರೀಕ್ಷೆಯೂ ಕೂಡ ಇಲ್ಲದೆ ದೇವರನ್ನು ನಂಬಿ ನಿನ್ನ ಪ್ರಯತ್ನ ನೀನು ಮಾಡು. ಆ ದೇವರು ನೀನು ಕೇಳದೆಯೇ ನಿನಗೇನು ಬೇಕು ಎನ್ನುವುದನ್ನು ಕೊಟ್ಟೇ ಕೊಡುತ್ತಾನೆ. ಕೊಂಚ ತಾಳ್ಮೆ ಇರಲಿ. ಸಾಧನೆಗಳು ಗೆಲ್ಲುವ ಆಲೋಚನೆಗಳು ಇರುವಂತಹ ಗೆಳೆಯರೊಂದಿಗೆ ಹೆಚ್ಚು ಕಾಲವನ್ನು ನಾವು ಕಳೆಯಬೇಕು. ಮತ್ತೊಬ್ಬರ ಬಗ್ಗೆ ಕೊಂಕು ಮಾತನಾಡುವಂತಹ ವ್ಯಕ್ತಿಗಳೊಡನೆ ನಾವು ಕಾಲವನ್ನು ಕಳೆಯಬಾರದು. ಏಕೆಂದರೆ ಸದಾ ಕಾಲ ಒಳ್ಳೆಯ ಆಲೋಚನೆಗಳನ್ನು ಮೈಗೂಡಿಸಿಕೊಂಡಿರುವಂತಹ ವ್ಯಕ್ತಿಗಳೊಡನೆ ನಾವು ಸಮಯವನ್ನು ಕಳೆದಾಗ ಆತನ ಸ್ವಭಾವವು ಕೂಡ ನಮ್ಮ ಜೀವನದಲ್ಲಿ ಬರುತ್ತದೆ. ಹಾಗಾಗಿ ಒಳ್ಳೆಯ ವ್ಯಕ್ತಿಗಳೊಡನೆ ನೀವು ಜೀವನವನ್ನು ಕಳೆಯಬೇಕು. ಒಳ್ಳೆಯ ದಿನಗಳಿಗಾಗಿ ಕಾಯುತ್ತಾ ಕೂರಬೇಡ. ಒಳ್ಳೆಯ ಕೆಲಸವನ್ನ ಮಾಡುತ್ತಾ ಹೋಗು ಸಾಕು. ಜೀವನ ಎನ್ನುವುದು ಒಳ್ಳೆಯ ದಿನಗಳನ್ನು ನಿನ್ನ ಜೀವನದಲ್ಲಿ ತಂದೆ ತರುತ್ತದೆ. ಪ್ರಯತ್ನ ಮಾತ್ರ ಪಡು. ಫಲದ ಬಗ್ಗೆ ಯಾವುದೇ ಕಾರಣಕ್ಕೂ ಕೂಡ ಯೋಚನೆ ಮಾಡುವುದಕ್ಕೆ ಹೋಗಬೇಡ. ಫಲವನ್ನು ಯಾವಾಗ ಕರುಣಿಸಬೇಕು ಎನ್ನುವುದು ಆ ಭಗವಂತನಿಗೆ ಮಾತ್ರ ತಿಳಿದಿದೆ. ಕಷ್ಟಪಡುವುದು ಮಾತ್ರ ನಿನ್ನ ಕೆಲಸ. ಫಲವನ್ನ ಕೊಡುವುದು ಆ ದೇವರ ಕೆಲಸ. ತಂದೆಯ ಕೋಪ ಎನ್ನುವುದು ದಾರಿಯನ್ನ ತೋರಿಸುತ್ತದೆ. ಅದೇ ರೀತಿಯಾಗಿ ತಾಯಿಯ ಕೋಪ ಎನ್ನುವುದು ನಮ್ಮ ಹೊಟ್ಟೆಯನ್ನ ತುಂಬಿಸುತ್ತದೆ. ಗುರುವಿನ ಕೋಪ ಎನ್ನುವುದು ನಮ್ಮಲ್ಲಿ ವಿದ್ಯೆಯನ್ನ ಕಲಿಸುತ್ತದೆ. ಶತ್ರುವಿನ ಕೋಪ ಎನ್ನುವುದು ಫಲವನ್ನ ಕಲಿಸುತ್ತದೆ. ಹೆಚ್ಚಾಗಿ ಕೋಪ ಮಾಡಿಕೊಳ್ಳುವವರ ಹೃದಯದಲ್ಲಿ ಪ್ರೀತಿ ಎನ್ನುವುದು ತುಂಬಿರುತ್ತದೆ. ಆ ಪ್ರೀತಿಯನ್ನು ನಾವು ಕಂಡುಕೊಳ್ಳಬೇಕು. ಸಾಧ್ಯವಾದರೆ ಓಡು, ಆಗಲಿಲ್ಲವಾದರೆ ನಡೆ. ಅದು ಸಾಧ್ಯವಾಗದೇ ಇದ್ದರೆ ಉರುಳಿಕೊಂಡಾದರೂ ಕೂಡ ಹೋಗು. ಆದರೆ ಕೂತಲ್ಲಿಯೇ ಯಾವುದೇ ಕಾರಣಕ್ಕೂ ಕೂಡ ಬಿದ್ದಿರಬೇಡ. ನೀನು ಜೀವನದಲ್ಲಿ ಅನುಭವಿಸಿರುವಂತಹ ಕಷ್ಟ, ನೋವಿನ ದಿನಗಳು ಮತ್ತು ಕಣ್ಣೀರು ಜೀವನದ ಪಾಠವನ್ನು ಕಲಿಸುತ್ತದೆ. ಆಗುವುದೆಲ್ಲ ಒಳ್ಳೆಯದಕ್ಕೆ ಎಂದು ನಂಬಿಕೆಯನ್ನ ಇಡು. ಮುಂದಿನದ್ದನ್ನ ಆ ಭಗವಂತ ಶ್ರೀಕೃಷ್ಣ ಪರಮಾತ್ಮನು ನೋಡಿಕೊಳ್ಳುತ್ತಾನೆ.
ಆಸೆ ಎನ್ನುವುದು ನಮ್ಮದಾದರೂ ಕೂಡ ಆಯಸ್ಸು ಎನ್ನುವುದು ಆ ದೇವರದ್ದು. ಆತ ಕೊಟ್ಟಾಗ ನಾವು ಕೇವಲ ಸ್ವೀಕರಿಸಬೇಕು. ಜೊತೆಗೆ ಕಿತ್ತುಕೊಂಡಾಗ ಯಾರಿಗೂ ಕೂಡ ಹೇಳದೆ ಒಂದು ದಿನ ಹೊರಟು ಹೋಗುತ್ತಿರಬೇಕು. ವಿದ್ಯಾಭ್ಯಾಸ ಇದೆ ಎಂದು ಅಹಂಕಾರವನ್ನ ಪಡಬೇಡ. ವಿದ್ಯಾಭ್ಯಾಸ ಇಲ್ಲ ಎಂದು ಬೇಜಾರು ಕೂಡ ಆಗಬೇಡ. ವಿದ್ಯಾಭ್ಯಾಸ ಇದ್ದರೂ ಕೂಡ ಇಲ್ಲದಿದ್ದರೂ ಕೂಡ ಸಂಸ್ಕಾರ ಒಂದು ಇದ್ದರೆ ಸಾಕು. ಜೀವನದಲ್ಲಿ ಒಂದಲ್ಲ ಒಂದು ದಿನ ಮೇಲೆ ಬಂದೇ ಬರುತ್ತೀಯ. ನಿಮ್ಮ ಸ್ವಾಭಿಮಾನದ ವಿಷಯಕ್ಕೆ ಬಂದಾಗ ಯಾರಾದರೇನು ತಿರುಗೇಟು ಕೊಡಲೇಬೇಕು. ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ಸ್ವಾಭಿಮಾನವನ್ನ ಕಳೆದುಕೊಳ್ಳಬೇಡಿ. ನೀವು ಜೀವನದಲ್ಲಿ ಗೆಲ್ಲಬೇಕೆಂದರೆ ಈ 5 ವಿಷಯಗಳನ್ನು ಯಾರೊಂದಿಗೂ ಕೂಡ ಹೇಳಬಾರದು. ಅದೆಂತಹ ಆತ್ಮೀಯರೇ ಇರಲಿ, ಅದೆಂತಹ ಸಂಬಂಧಿಕರೇ ಇರಲಿ, ಯಾರ ಬಳಿಯಲ್ಲೂ ಕೂಡ ಹೇಳಲೇಬಾರದು. ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ತಮ್ಮದೇ ಆಗಿರುವಂತಹ ಸಮಸ್ಯೆಗಳು, ಕಷ್ಟಗಳು, ದುಃಖಗಳು, ನೋವುಗಳು ಇವೆಲ್ಲವನ್ನ ಮೆಟ್ಟಿ ಸಾಧನೆಯನ್ನ ಮಾಡುವುದೇ ನಿಜವಾದ ಸಾಧನೆ. ಇವೆಲ್ಲವೂ ಕೂಡ ಎಲ್ಲರಿಗೂ ಕೂಡ ಇರುತ್ತದೆ. ಆದರೆ ಅದನ್ನು ಮೆಟ್ಟಿ ನಡೆಯುವುದರಲ್ಲಿ ಎಡವುತ್ತಾರೆ. ಮೊದಲನೆಯದು ನಿನ್ನ ನೋವುಗಳು ಹಾಗೂ ದುಃಖಗಳು. ನಿನ್ನ ನೋವುಗಳನ್ನು ಯಾರೊಂದಿಗೂ ಕೂಡ ಹೇಳಲೇಬಾರದು. ಏಕೆಂದರೆ ಇಲ್ಲಿ ನಿನ್ನ ನೋವುಗಳಿಗೆ ಸ್ಪಂದಿಸುವಂತಹ ಜನರು ಇಲ್ಲವೇ ಇಲ್ಲ. ನಿನ್ನ ನೋವುಗಳನ್ನು ನೋಡಿ ನಗುವಂತಹ ಜನರೇ ಹೆಚ್ಚಾಗಿದ್ದಾರೆ. ಯಶಸ್ಸು ಸಿಗಬೇಕಾದರೆ ಸಂಕಷ್ಟಗಳನ್ನು ಎದುರಿಸಬೇಕು. ನಿನ್ನ ನೋವುಗಳೇ ಯಶಸ್ಸಿಗೆ ಮುಖ್ಯ ಕಾರಣವಾಗಿರುತ್ತದೆ. ಹಾಗಾಗಿ ನಿನ್ನ ನೋವುಗಳನ್ನು ಯಾರೊಂದಿಗೂ ಕೂಡ ಹೇಳಲೇಬೇಡ. ಇನ್ನು ಎರಡನೆಯದು ನಿನ್ನ ಕಷ್ಟಗಳು. ನಿನ್ನ ಕಷ್ಟಗಳನ್ನು ಯಾರೊಂದಿಗೂ ಕೂಡ ಹೇಳಬಾರದು. ಕಷ್ಟಗಳು ಎಂದರೆ ಯಾರಿಗೆ ತಾನೇ ಇಲ್ಲ, ಎಲ್ಲರಿಗೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಕಷ್ಟಗಳು ಎನ್ನುವುದು ಇದ್ದೇ ಇರುತ್ತದೆ. ನಿನ್ನ ಕಷ್ಟ ಏನೇ ಇರಲಿ ಯಾರೊಂದಿಗೂ ಕೂಡ ಬಾಯಿ ಬಿಡಬೇಡ. ಕಷ್ಟಗಳನ್ನು ಅವರು ನಿಮ್ಮ ದೌರ್ಬಲ್ಯವೆಂದು ಪರಿಗಣಿಸಿ ನಿಮ್ಮನ್ನ ದಾರಿ ತಪ್ಪಿಸುವಂತಹ ಕೆಲಸವನ್ನ ಮಾಡಬಹುದು. ಹಾಗೂ ಮೂರನೆಯದು ನಿನ್ನ ಗುರಿ. ಜೀವನದಲ್ಲಿ ನಾನು ಹೀಗೆ ಸಾಧನೆಯನ್ನ ಮಾಡುತ್ತೇನೆ, ನನ್ನ ಕನಸು ಹೀಗಿದೆ, ನಾನು ಅದನ್ನು ಮುಟ್ಟಿಯೇ ತೀರುತ್ತೇನೆ ಎಂದು ಯಾರೊಂದಿಗೂ ಕೂಡ ನೀನು ಹೇಳಬಾರದು. ಆ ವ್ಯಕ್ತಿಯು ಎಷ್ಟೇ ನಿನ್ನ ಸಂಬಂಧಿಕನೇ ಆಗಿರಲಿ, ಆ ವ್ಯಕ್ತಿ ನಿನ್ನ ಎಷ್ಟೇ ಸ್ನೇಹಿತನೇ ಆಗಿರಲಿ, ಯಾರ ಬಳಿಯಲ್ಲೂ ಕೂಡ ನಿಮ್ಮ ಗುರಿಯ ಬಗ್ಗೆ, ನಿಮ್ಮ ಕನಸಿನ ಬಗ್ಗೆ ಹೇಳಲೇಬಾರದು. ಅವರು ಇದನ್ನೆಲ್ಲವನ್ನ ಅರಿತು ಇದನ್ನ ತಪ್ಪಿಸುವಂತಹ ಕೆಲಸದಲ್ಲಿ ಮುಂದೆ ಬರುತ್ತಾರೆ. ಏಕೆಂದರೆ ಈಗಿನ ಜನರಲ್ಲಿ ಅವರು ಸಾಧನೆಗೆ ಪ್ರಚೋದನೆಯನ್ನ ಅಥವಾ ಸಾಧನೆಗೆ ಬೆಂಬಲವನ್ನ ಮಾಡುವಂತಹ ಕೆಲಸವನ್ನ ಮಾಡುವಂತವರು ತುಂಬಾನೇ ವಿರಳವಾಗಿರುವಂತಹ ವ್ಯಕ್ತಿಗಳು ಸಿಗುತ್ತಾರೆ. ಅದರ ಬದಲಾಗಿ ಅದನ್ನು ಕೆಡಿಸುವವರೇ ಹೆಚ್ಚಾಗಿ ಇರುತ್ತಾರೆ. ಹಾಗಾಗಿ ಯಾರ ಬಳಿಯಲ್ಲೂ ಕೂಡ ನಿನ್ನ ಸಾಧನೆಯಾಗಲಿ, ನಿನ್ನ ಗುರಿಗಳ ಬಗ್ಗೆ ಆಗಲಿ ಹೇಳಲೇಬಾರದು. ಹಾಗೂ ನಾಲ್ಕನೆಯದು ನಿನ್ನ ಬಡತನ. ಯಾರಿಗೆ ತಾನೇ ಬಡತನ ಇಲ್ಲ ಹೇಳಿ? ಪ್ರತಿಯೊಬ್ಬರಿಗೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ, ಒಂದಲ್ಲ ಒಂದು ವಿಷಯಗಳಲ್ಲಿ ಬಡತನ ಎನ್ನುವುದು ಇದ್ದೇ ಇರುತ್ತದೆ. ಹಾಗಾಗಿ ಈ ಬಡತನವನ್ನ ಯಾರೊಂದಿಗೂ ಕೂಡ ನಾವು ಹೇಳಲೇಬಾರದು. ಬಡತನವನ್ನ ಒಂದು ಪರಿಣಾಮಕಾರಿಯಾಗಿ ಅಡ್ಡ ಇಟ್ಟುಕೊಂಡು ನಿಮ್ಮ ಇಡೀ ಗುರಿಯನ್ನ ತಪ್ಪಿಸುವಂತಹ ಕೆಲಸವನ್ನ ಮಾಡುತ್ತಾರೆ. ಹಾಗಾಗಿ ಬಡತನದ ಬಗ್ಗೆ ಯಾರೊಂದಿಗೂ ಕೂಡ ಹೇಳಬಾರದು. ಗಂಜಿ ಕುಡಿಯುತ್ತಾ ಇದ್ದರೂ ಕೂಡ ಗರ್ವದಿಂದ ಜೀವನವನ್ನ ಮಾಡಬೇಕು. ಇನ್ನು ಐದನೆಯದು ನಿನ್ನ ಯಶಸ್ಸಿನ ಗುಟ್ಟನ್ನು ಯಾರೊಂದಿಗೂ ಕೂಡ ಹೇಳಬಾರದು. ನಾನು ಜೀವನದಲ್ಲಿ ಹೀಗೆ ಯಶಸ್ಸನ್ನು ಕಂಡಿದ್ದೇನೆ ಎಂದು ನೀನು ಬೇರೆಯವರ ಬಳಿಯಲ್ಲಿ ಹೇಳಿದಾಗ ಅವರು ಅನುಸರಿಸಬಹುದು. ಆದರೆ ಅವರು ಅನುಸರಿಸಿ ಜೀವನದಲ್ಲಿ ಯಶಸ್ಸನ್ನು ಕಂಡರೆ ಒಳ್ಳೆಯದು. ಅವರು ಎಂದಿಗೂ ಕೂಡ ನಿಮ್ಮ ಹೆಸರನ್ನು ಹೇಳುವುದಿಲ್ಲ. ಅದೇ ರೀತಿ ನೀವು ಮಾಡಿರುವಂತಹ ಅಥವಾ ನಿಮ್ಮ ಯಶಸ್ಸಿನ ಗುಟ್ಟನ್ನು ಅವರು ಅನುಸರಿಸಿ ಜೀವನದಲ್ಲಿ ಸೋತರೆ ಖಂಡಿತವಾಗಿಯೂ ನಿಮ್ಮ ಹೆಸರನ್ನು ಪ್ರಸ್ತಾಪಿಸುತ್ತಾರೆ. ಜೀವನದಲ್ಲಿ ನಾನು ಇವರ ಮಾತುಗಳನ್ನು ಕಟ್ಟಿಕೊಂಡು ಜೀವನದಲ್ಲಿ ನಾನು ಸೋತೆ ಎಂದು ಅಪಪ್ರಚಾರವನ್ನು ಮಾಡುತ್ತಾರೆ. ಹಾಗಾಗಿ ಯಾರ ಬಳಿಯಲ್ಲೂ ಕೂಡ ಈ 5 ಸೂತ್ರವನ್ನ ಹೇಳಲೇಬೇಡಿ. ನೀವೇನಾದ್ರೂ ಶ್ರೀಕೃಷ್ಣ ಪರಮಾತ್ಮನ ಭಕ್ತರಾಗಿದ್ದರೆ ಈ ಕೂಡಲೇ ಈ ವಿಡಿಯೋಗೆ ಒಂದು ಲೈಕ್ ಅನ್ನು ಮಾಡಿ ಹಾಗೂ ಜೈ ಶ್ರೀಕೃಷ್ಣ ಪರಮಾತ್ಮ ಎಂದು ಕಮೆಂಟ್ ಅನ್ನು ಮಾಡಿ. ಇನ್ನು ಪ್ರತಿದಿನವೂ ಕೂಡ ಕೃಷ್ಣನ ವಚನಾಮೃತವನ್ನ ಕೇಳಲು ತಪ್ಪದೇ ನಮ್ಮ ಚಾನಲ್ಗೆ ಚಂದಾದಾರರಾಗಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದ. ಕರುನಾಡಿಗೆ.